ಮತ್ತು ಮೂರನೇ ಅಧ್ಯಾಯದ 25ನೇ ಶ್ಲೋಕ. ಸಕ್ತಾ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಸಕ್ತಾಃ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾನ್ ತಥಾ. ಅಲ್ಲಿ ವಿದ್ವಾಂಸ್ ತಥಾ ಅಂತದೆ ಒಟ್ಟು ಹೇಳ್ಬೇಕಾರೆ, ಬಿಡಿಸಿ ಹೇಳ್ಬೇಕಾರೆ ವಿದ್ವಾನ್ ತಥಾ ಅಸಕ್ತಃ ಚಿಕೀರ್ಷು ಲೋಕ ಸಂಗ್ರಹಂ. ಅಂದ್ರೆ ಜ್ಞಾನಿಯ ಕರ್ಮಾಚರಣೆ ಮತ್ತು ಅಜ್ಞಾನಿಯ ಕರ್ಮಾಚರಣೆ ಅದು ಹೇಗಿರುತ್ತೆ ಅನ್ನೋ ಒಂದು ವ್ಯತ್ಯಾಸವನ್ನ ಭಗವಂತ ನಮಗಿಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಅಂದ್ರೆ ಒಬ್ಬ ಲೋಕ ಸಂಗ್ರಹ ಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಹಿಂದೊಂದು ಮಾತು ಬಂತು. ಜಗತ್ತಿಗೆ ಮಾರ್ಗದರ್ಶನವನ್ನ ಮಾಡುವಂತ ವ್ಯಕ್ತಿ, ಒಬ್ಬ ಎತ್ತರದ ಸ್ಥಾನದಲ್ಲಿ ಇರುವಂತವನು, ಆದರ್ಶ ವ್ಯಕ್ತಿ ಅಂತ ಅನ್ನಿಸಿಕೊಂಡವನು ಹೇಗಿರಬೇಕು, ಯಾವ ಭಾವನೆಯಿಂದ ಕರ್ಮಾಚರಣೆ ಮಾಡಬೇಕು, ಯಾವ ಭಾವನೆಯಿಂದ ಕರ್ಮಾಚರಣೆ ಮಾಡಬಾರದು, ಇವುಗಳನ್ನು ಭಗವಂತ ಇಲ್ಲಿ ತೋರಿಸಿಕೊಡುವಂಥದ್ದು. ಅವಿದ್ವಾಂಸಃ ಕರ್ಮಣಿ ಸಕ್ತಾಃ ಯಥಾ ಕುರ್ವಂತಿ. ಭಾರತ ಎಂಬುದಾಗಿ ಸಂಬೋಧನೆ. ಭಾರತ, ಭ ಅಂದ್ರೆ ಜ್ಞಾನ, ಅದರಲ್ಲಿ ರತನಾದವನೇ. ಭ ಅಂದ್ರೆ ಭಗವಂತ, ಭಗವದ್ಭಕ್ತನೇ. ರಥ ಅಂದ್ರೆ ಭಗವದ್ಭಕ್ತ, ಈ ಅರ್ಥನೂ ಇದೆ. ಅಥವಾ ಭಾರತ, ಭರತ ವಂಶದ ಕುಡಿ, ದುಷ್ಯಂತ ಮತ್ತು ಶಕುಂತಲೆಯರ ಮಗ ಭರತ, ಅವನಿಂದ ಕೀರ್ತಿಯನ್ನ ಪಡೆದು ಬೆಳೆದಂತ ವಂಶ ನಿನ್ನ ವಂಶ. ಅಂದ್ರೆ ಇಲ್ಲಿ ಅನೇಕ ಜ್ಞಾನಿಗಳು ಬಂದು ಹೋಗಿದ್ದಾರೆ. ಅವರೆಲ್ಲ ಕರ್ಮಗಳನ್ನು ಹೇಗೆ ಮಾಡಿದ್ದಾರೆ ಅಂದ್ರೆ, ಅಹಂಕಾರ ಮಮಕಾರಗಳನ್ನು ಬಿಟ್ಟು ನಾವು ಮಾಡುವಂತ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಕರ್ಮಗಳನ್ನ ಮಾಡಿರ್ತಕ್ಕಂಥವ್ರು ನಿನ್ನ ವಂಶದವರು. ಭಾರತ ಅಂದ್ರೆ ಶರೀರ ಚೇಷ್ಟಾಪಿ ಮಮ ಪ್ರಣಾಮ ಸ್ತುತಿಸ್ತುವಾಗಿಂದ್ರಿಯ ವೃತ್ತಿರಸ್ತು ಸರ್ವಾತ್ಮನ ವೃತ್ತಿರನುಸ್ಮೃತಸ್ತೆ ಸರ್ವಂ ತದಾರಾಧನಮೇವ ಭೂಯಾತ್. ಈ ಭಾವನೆ ನಮ್ಗೆ ಇರಬೇಕು. ಸರ್ವಂ ತ್ವತ್ ಆರಾಧನಮೇವ ಭೂಯಾತ್, ಎಲ್ಲವೂ ಕೂಡ ನಿನ್ನ ಆರಾಧನೆಯಾಗ್ಲಿ ಭಗವಂತ. ನಾನು ಏನೇನು ಮಾಡ್ತೀನಿ, ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ, ಬೆಳಗ್ಗಿನಿಂದ ಸಾಯಂಕಾಲ, ಸಾಯಂಕಾಲದಿಂದ ಬೆಳಿಗ್ಗೆ, ಹೀಗೆ ನಿರಂತರವಾಗಿ ಏನೆಲ್ಲ ಪ್ರಕ್ರಿಯೆಗಳನ್ನ ಮಾಡ್ತೀನೋ ಅದೆಲ್ಲವೂ ಕೂಡ ನಿನ್ನ ಯತ್ಪರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಏನೇನು ಕಾಯ ವಾಚ ಮನಸ ಏನು ಕರ್ಮಗಳನ್ನ ಮಾಡ್ತೀನೋ ಅದೆಲ್ಲವೂ ಕೂಡ ನಿನ್ನ ಪೂಜೆಯಾಗಲಿ ಎಂಬ ಭಾವನೆಯಿಂದ ನಾವು ಪೂಜೆಯನ್ನ ಮಾಡಬೇಕು. ದೇವರ ಕೆಲಸಗಳನ್ನ ಮಾಡಬೇಕು, ನಮ್ಮ ಜೀವನೋಪಾಯವಾಗಿರ್ತಕ್ಕಂಥ ವೃತ್ತಿಗಳನ್ನ ಮಾಡಬೇಕು. ಈ ಭಾವನೆಯಿಂದ ನಾವು ಪ್ರಕ್ರಿಯೆಗಳನ್ನ, ನಿತ್ಯ ಕರ್ಮಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಇದೇ ಭಾವನೆಯಿಂದಾಗಿ ಪ್ರಕ್ರಿಯೆಗಳನ್ನ ಮಾಡ್ಕೊಂಡವರು ನಿನ್ನ ವಂಶದವರು. ಭಾರತ, ನೀನು ಭರತ ವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ನಿನ್ನ ವಂಶದ ಹಿರಿಯ ರಾಜರುಗಳೆಲ್ಲರೂ ಕೂಡ ಕ್ಷತ್ರಿಯರಾಗಿ ಭೂಮಿಯನ್ನ ಪರಿಪಾಲನೆ ಮಾಡ್ತಾನೆ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿರ್ತಕ್ಕಂಥವ್ರು ಅನ್ನೋದನ್ನ ಹೇಳಿ, ಅಜ್ಞಾನಿಗಳು ಅವಿದ್ವಾಂಸಃ ಅವ್ರು ಹೇಗ್ ಮಾಡ್ತಾರೆ ಕರ್ಮಗಳನ್ನ ಅಂದ್ರೆ, ಅವಿದ್ವಾಂಸಃ ಕರ್ಮಣಿ ಸಕ್ತಾಃ. ಸಕ್ತ ಅಂದ್ರೆ ಆಸಕ್ತಿ ಎಂಬ ಅರ್ಥ ಅಲ್ಲ. ಯಾಕಂದ್ರೆ ಕೃಷ್ಣ ಆಸಕ್ತಿ ಇಲ್ಲದೇನೆ ಕೆಲಸ ಮಾಡಬೇಕು ಅಂತ ಹೇಳ್ತಿಲ್ಲ. ಅಸಕ್ತಾಹ ಕುರುವಂತೆ ಅಂತ ಹೇಳ್ತಿದ್ದಾನೆ. ಕುರಿಯಾತ್, ಅಸಕ್ತನಾಗಿ ಮಾಡು ಅಂದ್ರೆ ಕನ್ನಡದ ಆಸಕ್ತಿ ಅದಲ್ಲ. ಆಸಕ್ತಿ ಇಲ್ಲದೇನೆ ಕರ್ಮವನ್ನ ಮಾಡು ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಕರ್ಮ ಆಗ್ಬೇಕಾದ್ರೂ ಕೂಡ ಆಸಕ್ತಿ ಬೇಕೇ ಬೇಕು. ಇವಾಗ ನಾವು ಪಾಠವನ್ನ ಮಾಡುವುದು, ನೀವು ಪಾಠವನ್ನ ಕೇಳೋದು, ಅದರಲ್ಲಿ ಪಾಠ ಮಾಡಬೇಕು ಅಂತ ಒಂದು ಆಸಕ್ತಿ ಇರಬೇಕು, ಪಾಠ ಕೇಳಬೇಕು, ಗೀತಾಧ್ಯಯನ ಮಾಡಬೇಕು ಅಂತ ಒಂದು ಆಸಕ್ತಿ ಇರಬೇಕು. ಆಸಕ್ತಿ ಇದ್ದೆ ಮಾತ್ರ ಈ ಪ್ರಕ್ರಿಯೆ ನಡಲಿಕ್ಕೆ ಸಾಧ್ಯ. ದಶರಥ ಮಹಾರಾಜ ಪುತ್ರಕಾಮೇಷ್ಟಿಯನ್ನ ಮಾಡದ, ಮಕ್ಕಳನ್ನ ಪಡಿಬೇಕು ಎಂಬ ಆಸಕ್ತಿಯನ್ನ ಇಟ್ಟುಕೊಂಡೇ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಹಾಗಾದ್ರೆ ಕೃಷ್ಣ ಹೇಳತಕ್ಕಂಥ ಸಕ್ತ ಅಸಕ್ತ ಆ ಶಬ್ದಕ್ಕೆ ಅರ್ಥ ಏನು? ಜ್ಞಾನಿಗಳು ಅಸಕ್ತರಾಗಿ ಕರ್ಮಗಳನ್ನ ಮಾಡ್ತಾರೆ, ಅಜ್ಞಾನಿಗಳು ಸಕ್ತರಾಗಿ ಕರ್ಮಾಣಿ ಕುರುವಂತಿ. ಸಕ್ತರಾಗಿ ಕರ್ಮಗಳನ್ನ ಮಾಡ್ತಾರೆ ಅಂದ್ರೆ ಅಜ್ಞಾನಿಗಳು ಆಸಕ್ತಿಯಿಂದ ಕರ್ಮ ಮಾಡ್ತಾರೆ, ಜ್ಞಾನಿಗಳು ಆಸಕ್ತಿಯಿಂದ ಕರ್ಮ ಮಾಡ್ತಾರೆ. ಹಾಗರ್ಥನ? ಆ ರೀತಿಯಾಗಿ ಅರ್ಥ ಅಲ್ಲ. ಯಾಕಂದ್ರೆ ಪ್ರತಿಯೊಂದರ ಹಿಂದೆಯೂ ಕೂಡ ಒಂದು ಆಸಕ್ತಿ ಬೇಕೇ ಬೇಕು. ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗ್ತಾನೆ ಅಂತ ಹೇಳಿದ್ರೆ ಕಲಿಬೇಕು ಎಂಬ ಆಸಕ್ತಿ ಇರಬೇಕು ಅಲ್ವಾ? ತಂದೆ ತಾಯಿ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಮಕ್ಕಳನ್ನ ಒಳ್ಳೆ ದಾರಿಗೆ ತರಬೇಕು ಅನ್ನೋ ಆಸಕ್ತಿ ಅವರಿಗಿರಬೇಕು. ಮದುವೆಯಾದಾಗ ಮಕ್ಕಳನ್ನ ಮಾಡ್ಕೊಳ್ಬೇಕು ಅನ್ನೋ ಆಸಕ್ತಿ ಇರಬೇಕು. ಪ್ರತಿಯೊಂದು ಕ್ರಿಯೆಯ ಹಿಂದೆ ಒಂದು ಆಸಕ್ತಿ ಬೇಕು. ಹಾಗಾಗಿ ಇಲ್ಲಿ ಸಕ್ತ ಅಥವಾ ಅಸಕ್ತ ಅನ್ನೋ ಶಬ್ದ ಕನ್ನಡದ ಆಸಕ್ತಿ ಅನ್ನೋ ಅರ್ಥವನ್ನು ಹೇಳುವಂತ ಶಬ್ದ ಅಲ್ಲ. ಮತ್ತೇನು ಸಕ್ತ ಅಂತ ಹೇಳಿದ್ರೆ ಅದರ ಬಗ್ಗೆ ಅಂಟು, ವಿಪರೀತವಾಗಿರತಕ್ಕಂಥ ಬಾಂಧವ್ಯ.
ಅಂದ್ರೆ ಅಹಂಕಾರ ಮಮಕಾರ ಅಂತ ಹೇಳ್ತಾರಲ್ಲ ಅದು. ಅಹಂಕಾರ ಅಂದ್ರೆ ನಾನು ಮಾಡ್ತಾ ಇದ್ದೇನೆ ಅನ್ನೋದು ಅಹಂಕಾರ. ಇನ್ನು ನನಗೆ ಸಂಬಂಧಪಟ್ಟದ್ದು, ಇದು ನಂದು ಎಂಬತಕ್ಕಂಥದ್ದು ಮಮಕಾರ. ನನ್ನಿಂದಲೇ ಆಗಿರುವಂಥದ್ದು ನಾನು ಎಂಬುವಂಥದ್ದು ಆ ಅಹಂಕಾರ. ಅದೇ ರೀತಿಯಲ್ಲಿ ಮಮ ನನ್ನದು, ನನಗೆ ಸಂಬಂಧಪಟ್ಟದ್ದು, ಇದೆಲ್ಲವೂ ಕೂಡ ನಾನು ಸಂಪಾದಿಸಿರುವಂಥದ್ದು ಎಂಬುದಾಗಿ ನಾನು ನನ್ನದು ಈ ಎರಡು ಅಕ್ಷರಗಳಿದ್ದಾವಲ್ಲ ಅದನ್ನ ಅಹಂಕಾರ ಮಮಕಾರ ಎಂಬುದಾಗಿ ಕರೀತಕ್ಕಂಥದ್ದು. ಅವಿದ್ವಾಂಸಃ, ಅವಿದ್ವಾಂಸರು ಶಬ್ದಕರ್ತೇನು ಅಜ್ಞಾನಿಗಳು. ಕರ್ಮಣಿ ಅವಿದ್ವಾಂಸ, ಕರ್ಮಣ್ಯ ವಿದ್ವಾಂಸ ಬಿಡಿಸ್ಕೊಂಡಾಗ ಕರ್ಮಣಿ ಅವಿದ್ವಾಂಸಃ, ಅವಿದ್ವಾಂಸರುಗಳು ಅಂದ್ರೆ ಅಜ್ಞಾನಿಗಳಾಗಬೇಕಾದ್ರೆ ಸಕ್ತರಾಗಿ ಅಂದ್ರೆ ಅರ್ಥ ಏನು? ಅಹಂಕಾರ ಮಮಕಾರಗಳನ್ನು ಇಟ್ಟುಕೊಂಡವರಾಗಿ ನಾನು ಮಾಡುತ್ತಿದ್ದೇನೆ, ನನ್ನದು, ನನಗೆ ಸಂಬಂಧಪಟ್ಟ ಸಂಪತ್ತು, ನನ್ನ ದೇಹ, ನನ್ನ ಮನೆ, ನನ್ನ ದುಡಿಮೆ, ನನ್ನ ಜ್ಞಾನ, ನನ್ನ ಒಂದು ದೇಹ, ಹೀಗೆ ನಾನು ನನ್ನದು ಎಂಬತಕ್ಕಂಥ ಒಂದು ಗಟ್ಟಿಯಾಗಿರತಕ್ಕಂತಹ ಬಾಂಧವ್ಯ, ಅದರಲ್ಲಿ ಅವರು ಏನಾಗಿರ್ತಾರೆ? ಅಂಟುಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಕರ್ಮಣಿ ಸಕ್ತಾಹ, ಕರ್ಮ ಅಂದ್ರೆ ಕರ್ಮದ ಫಲ. ಕರ್ಮದಲ್ಲಿ ಶಕ್ತಿ ಶಬ್ದಕರ್ತ ಏನಂದ್ರೆ ಕರ್ಮದ ಫಲದಲ್ಲಿ ಶಕ್ತಿ. ನಾನು ಮಾಡತಕ್ಕಂಥ ಈ ಕರ್ಮದಿಂದಾಗಿ ನನಗೆ ಇಂತಹ ಫಲ ಬೇಕಂತ ಫಲದ ಬಗ್ಗೆ ಆಸಕ್ತಿ. ಯಾಕಂದ್ರೆ ನಾವು ಕರ್ಮವನ್ನ ಮಾಡುವಂಥದ್ದು ಮಾತ್ರ ನಮ್ಮ ಕೆಲಸ. ಕೃಷ್ಣ ಹಿಂದೆ ಹೇಳಿದ್ದಾನಲ್ವಾ, ಕರ್ಮಣ್ಯೇ ಬಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ಕರ್ಮವನ್ನ ಮಾಡು, ಫಲದ ಬಗ್ಗೆ ವ್ಯಾಮೋಹವನ್ನ ಇಟ್ಟುಕೊಳ್ಬೇಡ. ಅಂದ್ರೆ ಫಲದ ಬಗ್ಗೆ ಹಕ್ಕು ಸ್ಥಾಪನೆ ಮಾಡಬೇಡ ಅಂತ ಅರ್ಥ. ಈ ಕೆಲಸಕ್ಕೆ ಇಂಥದ್ದೇ ಫಲ ಬೇಕು ಅನ್ನೋ ಭಾವನೆಯನ್ನು ಇಟ್ಕೊಳ್ಬೇಡ. ಯಾಕಂದ್ರೆ ಆ ಫಲವನ್ನ ಕೊಡುವವನು ಭಗವಂತ. ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಾವು ಯಾವ ರೀತಿಯಲ್ಲಿ ಕರ್ಮವನ್ನ ಮಾಡಿದ್ದೇವೆ ಇದೆಲ್ಲವನ್ನು ಕೂಡ ನೋಡಿ ಭಗವಂತ ನಮಗೆ ಕರ್ಮದ ಫಲವನ್ನು ಕೊಡಬೇಕಾದವನು. ಆದ್ದರಿಂದ ಕರ್ಮಣಿ ಸಕ್ತನಾಗಿ, ಫಲಗಳಲ್ಲಿ ಆಸಕ್ತಿಯನ್ನ ಹೊಂದಿ, ಆಗ್ರಹವನ್ನ ಹೊಂದಿ ಕೆಲಸವನ್ನ ಮಾಡತಕ್ಕಂಥವ್ರು ಯಾರು? ಅಜ್ಞಾನಿಗಳು, ಅವಿದ್ವಾಂಸ. ಯಥಾ ಕುರುವಂತಿ, ಅವ್ರು ಹೇಗೆ ಮಾಡ್ತಾರೋ ಈ ಜ್ಞಾನಿಗಳು ಕೂಡ, ವಿದ್ವಾನ್ ಜ್ಞಾನಿಯೂ ಕೂಡ ತಥಾ ಕರ್ಮಾಣಿ ಕುರುವಂತಿ, ಹಾಗೇ ಕರ್ಮಗಳನ್ನ ಮಾಡ್ತಾರೆ. ಅಂದ್ರೆ ಏನು ನೋಡಿ, ಒಬ್ಬ ಜ್ಞಾನಿ ಮತ್ತೊಬ್ಬ ಅಜ್ಞಾನಿ ಒಂದು ಯಜ್ಞ ಮಾಡುವುದು ಅನ್ಕೋಣ. ಜ್ಞಾನಿಯೂ ಯಜ್ಞ ಮಾಡ್ತಾನೆ, ಅಜ್ಞಾನಿಯೂ ಯಜ್ಞವನ್ನ ಮಾಡ್ತಾನೆ, ಏನೂ ವ್ಯತ್ಯಾಸವಿಲ್ಲ. ಒಬ್ಬ ಜ್ಞಾನಿಯೂ ದಾನವನ್ನ ಮಾಡ್ತಾನೆ, ಅಜ್ಞಾನಿಯೂ ದಾನ ಧರ್ಮಾದಿಗಳನ್ನ ಮಾಡ್ತಾನೆ. ಅನೇಕ ವ್ರತಾನುಷ್ಠಾನಗಳನ್ನ ಜ್ಞಾನಿಯೂ ಮಾಡ್ತಾನೆ, ಅಜ್ಞಾನಿಯೂ ಮಾಡ್ತಾನೆ. ತಥಾ ಕುರುವಂತಿ, ವಿದ್ವಾನ್ ತಥಾ ಕುರಿಯಾತ್, ಹಾಗೆ ಮಾಡ್ತಾನೆ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮಾಡುವಂತ ಪ್ರಕ್ರಿಯೆ, ಆಡುವಂತ ಮಾತು, ಅಲ್ಲಿ ಅವಾಂತರವಾಗಿರತಕ್ಕಂಥ ದಾನ ಧರ್ಮಾದಿಗಳು ಇದೆಲ್ಲವೂ ಕೂಡ ಜ್ಞಾನಿ ಮಾಡುವಂಥದ್ದು ಅಜ್ಞಾನಿ ಮಾಡುವಂಥದ್ದು ಎಲ್ಲ ಒಂದೇ ತರ ಇರುತ್ತೆ. ಏನು ವ್ಯತ್ಯಾಸಗಳು ಕಾಣೋದಿಲ್ಲ. ಆದರೆ ವ್ಯತ್ಯಾಸ ಎಷ್ಟು? ಅಜ್ಞಾನಿ ಆಗಬೇಕಾದ್ರೆ ಶಕ್ತಿ, ಅಹಂಕಾರ ಮಮಕಾರವನ್ನು ಹೊಂದಿರ್ತಾನೆ. ನಾನು ಮಾಡ್ತಾ ಇದ್ದೇನೆ, ನಾನು ಎಂಬ ಅಹಂಕಾರ, ನನ್ನದು ಎಂಬುವಂಥದ್ದು ಮಮಕಾರ. ಆತು ಈ ಕರ್ಮದಿಂದ ಈ ಫಲ ಬೇಕು ನನಗೆ ಎಂತಕ್ಕಂಥ ಭಾವನೆ, ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಮಾಡತಕ್ಕಂಥವನು ಅಜ್ಞಾನಿ. ಆದರೆ ಜ್ಞಾನಿ ಆಗಬೇಕಾದ್ರೆ ಅವನಂತೆ ಕರ್ಮಗಳನ್ನು ಮಾಡಿದ್ರು ಕೂಡ ಆ ಭಾವನೆಯಲ್ಲಿ ವ್ಯತ್ಯಾಸ ಇರುತ್ತೆ. ನಾನು ಮಾಡ್ತಾ ಇದ್ದೇನೆ, ನನ್ನದು, ನನ್ನ ಸಾಮರ್ಥ್ಯದಿಂದ ಮಾಡ್ತಾ ಇದ್ದೇನೆ, ಈ ಕರ್ಮದಿಂದ ಈ ಫಲ ಬೇಕು ಅಂತ ಯಾವುದೇ ಭಾವನೆಗಳಿಲ್ಲದೇನೆ ದೇವರು ನನ್ನ ಮೂಲಕವಾಗಿ ಇದನ್ನ ಮಾಡಿಸುತ್ತಾ ಇದ್ದಾನೆ, ಇಂತಹ ಒಂದು ಭಾವನೆಯನ್ನು ಹೊಂದಿರ್ತಾನೆ. ಇದು ಜ್ಞಾನಿಯಿಂದ ಮಾಡಲ್ಪಡುವಂತ ಕರ್ಮ. ಹೀಗೆ ಜ್ಞಾನಿಯ ಕರ್ಮಕ್ಕೂ ಅಜ್ಞಾನಿಯ ಕರ್ಮಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಜ್ಞಾನಿ ಫಲದ ಬಗ್ಗೆ ಆಸಕ್ತಿ ಇಲ್ಲದೇನೆ, ಇಂತಹ ಕರ್ಮಕ್ಕೆ ಇಂತಹ ಫಲ ಬೇಕು ಎಂಬತಕ್ಕಂಥ ಫಲದ ಬಗ್ಗೆ ಆಗ್ರಹವಿಲ್ಲದೇನೆ ಕರ್ಮವನ್ನ ಮಾಡಿದರೆ, ಅಜ್ಞಾನಿ ಆಗಬೇಕಾದ್ರೆ ಫಲದ ಬಗ್ಗೆ ಆಗ್ರಹವನ್ನ ಇಟ್ಟುಕೊಂಡು ಕರ್ಮವನ್ನ ಮಾಡ್ತಾನೆ ಅನ್ನೋದು ಅಭಿಪ್ರಾಯ. ಭಾರತ ಎಲೆ ಭರತ ವಂಶದ ಹುಡುಗೆ, ಭರತ ವಂಶದಲ್ಲಿ ಹುಟ್ಟಿದವನೇ, ಎಲೆ ಜ್ಞಾನಿಯೇ ಅಥವಾ ಎಲೆ ಭಗವಂತನ ಭಕ್ತನೇ. ಅವಿದ್ವಾಂಸ ಕರ್ಮಣಿ ಅವಿದ್ವಾಂಸ ಭಗವತ್ ಪ್ರಜ್ಞೆ ಇರುದವನು. ಅಂದ್ರೇನು? ಅಜ್ಞಾನಿ. ಅವಿದ್ವಾಂಸ ಶಬ್ದಕ್ಕೆ ಅಜ್ಞಾನಿ. ಏನ್ ಅಜ್ಞಾನ? ಯಾವ್ದ್ರ ಬಗ್ಗೆ ಜ್ಞಾನ ಗೊತ್ತಿಲ್ಲ ಅಂದ್ರೆ ಎಲ್ಲವೂ ದೇವರು ಮಾಡಿಸುವಂಥದ್ದು, ಎಲ್ಲವೂ ದೈವಾಧೀನಂ ಜಗತ್ಸರ್ವಂ, ಇಡೀ ಜಗತ್ತು ಭಗವಂತನ ಅಧೀನದಲ್ಲಿರುವಂಥದ್ದು ಅನ್ನೋದು ಗೊತ್ತೇ ಇಲ್ಲ ಅವನಿಗೆ. ಅದಕ್ಕೆ ನಾನು ನನ್ನದು ಅಂತ ಅನ್ನುವಂಥದ್ದು. ಆಗ ಅವಿದ್ವಾಂಸ ಭಗವತ್ ಪ್ರಜ್ಞೆಯನ್ನ ಹೊಂದದಂತ ವ್ಯಕ್ತಿ. ಮತ್ತು ಕೇವಲ ಅವನಿಗೆ ವಾಕ್ಯ ಪ್ರಜ್ಞೆ ಅಷ್ಟೇ. ಈ ನನ್ನ ದೇಹ, ಈ ದೇಹಕ್ಕೆ ಇರತಕ್ಕಂಥ ಸಾಮರ್ಥ್ಯ ಅದರಿಂದಲೇ ಎಲ್ಲ ನಡೀತಾ ಇದೆ ಅನ್ಕೊಂಡಿರ್ತಾನೆ.
ಹೀಗೆ ಭಗವತ್ ಪ್ರಜ್ಞೆ ಇಲ್ಲದೇನೆ ಕೇವಲ ದೇಹ ನಾನು ನನ್ನದು ಎಂಬ ಇಷ್ಟೇ ಭಾವನೆಯನ್ನು ಹೊಂದಿರತಕ್ಕಂಥ ಅಜ್ಞಾನಿಯು ಕರ್ಮಣಿ ಶಾಸ್ತ್ರ ವಿಹಿತವಾಗಿರತಕ್ಕಂಥ ಕರ್ಮಗಳಲ್ಲಿ, ಕರ್ಮಣಿನ ಸಪ್ತಮಿ ವಿಭಕ್ತಿ ಏಕವಚನ, ಕರ್ಮಣಿ ಕರ್ಮಣೋಹ ಕರ್ಮಸು, ಕರ್ಮಣಿ ಶಾಸ್ತ್ರ ವಿಹಿತವಾಗಿರುವಂತಹ ಯಜ್ಞ, ದಾನ, ತಪಸ್ಸು, ವ್ರತ, ನಿಯಮ, ಆಹಾರ ನಿಯಮ ಇತ್ಯಾದಿ ಕರ್ಮಗಳಲ್ಲಿ ಸಕ್ತಾಹ ಸಕ್ತರಾಗಿ ಅಂದ್ರೆ ಅಹಂಕಾರ ಮಮಕಾರಗಳಿಂದಾಗಿ, ಅಂದ್ರೆ ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳಿಗೆ ಅಂಟಿಕೊಂಡವರಾಗಿ, ಆತ್ಮಕೇಂದ್ರಿತರಾಗಿ, ನಾನು ಮಾಡ್ತಾ ಇದ್ದೇನೆ ಎಂಬುದು ಆತ್ಮಕೇಂದ್ರ, ಇದರ ಫಲ ನನಗೆ ಬರಬೇಕು, ಇಂಥ ಕರ್ಮಕ್ಕಿಂತ ಫಲ ಬರಲೇಬೇಕು ಎಂಬತಕ್ಕಂಥ ಒಂದು ಸ್ವಾರ್ಥಿಗಳಾಗಿ ಯಥಾ ಕುರುವಂತಿ, ಯಥಾ ಹೇಗೆ ಕುರುವಂತಿ ಕರ್ಮಗಳನ್ನು ಮಾಡುತ್ತಾರೋ ತಥಾ ಹಾಗೆಯೇ ಅಸಕ್ತಃ ಯಾವುದೇ ಅಹಂಕಾರ ಮಮಕಾರಗಳನ್ನು ಹೊಂದದೇನೆ, ಫಲದ ಬಗ್ಗೆ ಆಸಕ್ತಿಯನ್ನು ಹೊಂದದೇ ಇರತಕ್ಕಂತಹ, ಅಂದ್ರೆ ನಿಸ್ವಾರ್ಥವಾಗಿ ಪರಮಾತ್ಮ ಕೇಂದ್ರಿತವಾಗಿ ಕರ್ಮವನ್ನು ಮಾಡುವಂತವನು, ಎಲ್ಲವೂ ಕೂಡ ಭಗವಂತನೇ ನನ್ನ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ ಎಂಬ ವ್ಯಕ್ತಿ, ಅಹಂಕಾರ ಮಮಕಾರಗಳನ್ನ ಬಿಟ್ಟಿರತಕ್ಕಂಥ ವ್ಯಕ್ತಿ ಲೋಕ ಸಂಗ್ರಹ ಅಂದ್ರೆ ಲೋಕ ಅಂದ್ರೆ ಸಾಮಾನ್ಯ ಜನರು, ಅವರಿಗೆ ಸಂಗ್ರಹ ಅಂದ್ರೆ ಸಮ್ಯಕ್ ಗ್ರಹ, ಅವರಿಗೆ ತಿಳುವಳಿಕೆಯನ್ನು ಕೊಡಬೇಕು, ಜ್ಞಾನವನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಎಂಥ ಪ್ರಕ್ರಿಯೆಗಳನ್ನು ನಡೆಸಬೇಕು, ಒಂದು ಯಜ್ಞ ಅಂದ್ರೆ ಹೇಗೆ ಮಾಡಬೇಕು, ಒಂದು ದಾನ ಅಂದ್ರೆ ಹೇಗೆ ಮಾಡಬೇಕು, ಒಂದು ಸಾಮಾಜಿಕ ಕಾರ್ಯಗಳಂದ್ರೆ ಹೇಗೆ ಮಾಡಬೇಕು, ಇದೆಲ್ಲವನ್ನು ಕೂಡ ಲೋಕ ಸಂಗ್ರಹ, ಸಾಮಾನ್ಯ ಜನರಿಗೆ ತಿಳಿವನ್ನು ಕೊಡುವ ಸಲುವಾಗಿ ಚಿಕೀರ್ಷು ಅಂದ್ರೆ ಲೋಕ ಸಂಗ್ರಹಂ ಚಿಕೀರ್ಷು ಅಂದ್ರೆ ಸಾಮಾನ್ಯ ಜನರಿಗೆ ಅರಿವನ್ನು ಕೊಡುವ ಸಲುವಾಗಿ, ಚಿಕೀರ್ಷು ಅಂದ್ರೆ ಕರ್ತುಮಿತ್ತು, ಅವರಿಗೆ ತಿಳುವಳಿಕೆಯನ್ನ ಕೊಡುವ ಸಲುವಾಗಿ, ಪರೋಪಕಾರವನ್ನ ಮಾಡುವ ಸಲುವಾಗಿ ಕರ್ಮ ಕುರಿಯಾತ್ ಕರ್ಮಗಳನ್ನ ಮಾಡುತ್ತಿರಬೇಕು. ಅಂದರೆ ಭಾವನೆಯಲ್ಲಿ ವ್ಯತ್ಯಾಸ, ಮಾಡುವಂತಹ ಭೌತಿಕವಾಗಿ ಫಿಸಿಕಲಿ ಮಾಡತಕ್ಕಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಒಂದೇ ತರ ಇದ್ರು ಕೂಡ ಭಾವನೆಯಲ್ಲಿ ವ್ಯತ್ಯಾಸ ಇರುತ್ತೆ. ಅಜ್ಞಾನಿಗೆ ಆಗಬೇಕಾದ್ರೆ ಭಾವನೆ ಬೇರೆ, ಜ್ಞಾನಿಗೆ ಆಗಬೇಕಾದ್ರೆ ಇರ್ತಕ್ಕಂಥ ಭಾವನೆ ಬೇರೆ. ಹೀಗೆ ಅಜ್ಞಾನಿಯ ಭಾವನೆಯೇ ಬೇರೆಯಾಗಿರುತ್ತೆ, ಜ್ಞಾನಿಯ ಭಾವನೆ ಬೇರೆಯಾಗಿರುತ್ತೆ. ಈ ಭಿನ್ನ ಭಿನ್ನ ಭಾವನೆಗಳಿಂದಾಗಿ ಕರ್ಮಗಳನ್ನು ಮಾಡುತ್ತಾರೆ ಅನ್ನೋದು ಇದರ ಅಭಿಪ್ರಾಯ. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ ಚಿಕೀರ್ಷು, ಸಾಮಾನ್ಯ ಜನರಿಗೆ ಮಾರ್ಗದರ್ಶನವನ್ನ ಮಾಡುವ ಇಚ್ಛೆ ಉಳ್ಳವನಾಗಿ ಕುರ್ಯಾತ್ ಕರ್ಮಗಳನ್ನ ಮಾಡಿರಿ, ಹೊರತು ಅಹಂಕಾರ ಮಮಕಾರಗಳನ್ನ ಇಟ್ಟುಕೊಂಡು ಕರ್ಮ ಮಾಡಬೇಡಿ ಅನ್ನೋದು ಆದೇಶ. ಅಲ್ಲಿ ಏನು ಕೃಷ್ಣನ ಒಟ್ಟು ಅಭಿಪ್ರಾಯ ಅಂದ್ರೆ, ನಾವೇನೇ ಕಾಯ ವಾಚ ಮನಸ ದೇಹವನ್ನ ಬಳಸಿಕೊಂಡು ನಮ್ಮ ಮಾತಿನಿಂದ ನಮ್ಮ ಮನಸ್ಸಿನಿಂದ ಏನೇ ಮಾಡಿದ್ರು ಕೂಡ ಅಲ್ಲಿ ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ಆಗ್ತಾ ಇದೆ ಎಂಬ ಅಹಂಕಾರ ಮಮಕಾರಗಳು ಇರಬಾರದು, ಫಲದ ಬಗ್ಗೆ ಅಪೇಕ್ಷೆ ಇರಬಾರದು, ಎಲ್ಲವೂ ದೇವರು ನನ್ನ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ ಎಂಬ ಒಂದು ಭಾವನೆ ಇರಬೇಕು ಅನ್ನೋದು ಅಭಿಪ್ರಾಯ.